ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೊಡಗಿನ ಹೆಮ್ಮೆಯ ವಾಹಿನಿಯಾಗಿರುವ ಕೊಡಗು ಚಾನಲ್ ಇದೀಗ 15 ವರ್ಷಗಳಿಂದ ಪೂರೈಸಿ 16ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ. ನೈಜ ಪ್ರಾಮಾಣಿಕ ಸುದ್ದಿಗಳನ್ನ ಬಿತ್ತರಿಸುವ ಮೂಲಕ ಸಾಮಾನ್ಯ ಜನರ ನಾಡಿ ಮಿಡಿತವನ್ನ ಅರಿತಿರುವ ಕೊಡಗು ಚಾನಲ್ ವಿಶೇಷ ಸಂದರ್ಶನಗಳು ಹಾಗೂ ವಿಭಿನ್ನ ಕಾರ್ಯಕ್ರಮಗಳನ್ನ ನಿರಂತರ ಪ್ರಸಾರ ಮಾಡುವ ಮೂಲಕ ಜಿಲ್ಲೆಯ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿರುವುದು ನಮಗೆ ಹೆಮ್ಮೆಯ ವಿಷಯ. ಕೇವಲ ಸುದ್ದಿ ಮತ್ತು ಮನೋರಂಜನೆಯ ಕಾರ್ಯಕ್ರಮಗಳಲ್ಲದೆ ನೊಂದವರ ನೋವಿಗೆ ದನಿಯಾಗುವ, ಸಾಂತ್ವನ ಹೇಳುವ ಮೂಲಕ ಸಹಾಯ ಹಸ್ತವನ್ನು ನೀಡಿದೆ. ಯಾರನ್ನೂ ಹೆಚ್ಚು ವಿಜೃಂಭಿಸದೆ, ಉದ್ದೇಶಪೂರ್ವಕವಾಗಿ ಮಾನಹಾನಿಯಾಗುವಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸದೆ, ಯಾರೊಬ್ಬರ ಭಾವನೆಗಳಿಗೂ ಧಕ್ಕೆ ಆಗದಂತಹ ವಸ್ತುನಿಷ್ಠ ಸುದ್ದಿ ಹಾಗೂ ಮಾಹಿತಿಯಿಂದ ಜನರ ಮುಂದಿಡುತ್ತಾ ಬಂದಿದ್ದೇವೆ. ನಿಮ್ಮೆಲ್ಲರ ಸಲಹೆ ಸಹಕಾರದೊಂದಿಗೆ ನಮ್ಮ ಸಂಸ್ಥೆ ಇದೀಗ 15 ವರ್ಷಗಳಿಂದ ಯಶಸ್ವಿಯಾಗಿ ಪೂರೈಸಿ 16ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ವೀಕ್ಷಕರು, ವರದಿಗಾರರು, ಜಾಹೀರಾತುದಾರರು, ಚಂದಾದಾರರು ಹಾಗೂ ಕೊಡಗು ನೆಟ್ವರ್ಕ್ ಸಂಸ್ಥೆಗೂ ಕೊಡಗು ಚಾನಲ್ ಬಳಗದಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಬೆಂಗಳೂರಿನ ಫಸ್ಟ್ ಸರ್ಕಲ್ ವತಿಯಿಂದ ಜನವರಿ 19, 20 ಮತ್ತು 21ರಂದು 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ ಗಾಯತ್ರಿ ವಿಹಾರದಲ್ಲಿ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಹಮ್ಮಿಕೊಳ್ಳಲಾಗಿದೆ. ಒಕ್ಕಲಿಗ ಜನಾಂಗದ ಉದ್ಯಮಿಗಳಿಗೆ ಪರಸ್ಪರ ನೆರವಾಗಲು ಹಾಗೂ ಯುವ ಒಕ್ಕಲಿಗ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಉದ್ಯಮಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಉದ್ಯಮವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಲು ಇದು ಸುಸಂದರ್ಭವಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕಾರ್ಯಕ್ರಮದ ಆಯೋಜಕರು ಹಾಗೂ ಕೊಡಗು ಜಿಲ್ಲಾ ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷರಾದ ಗಿರೀಶ್ ಮಲ್ಲಪ್ಪ ಅವರು ಮನವಿ ಮಾಡಿದ್ದಾರೆ. ಉದ್ಯಮಿ ಒಕ್ಕಲಿಗ ಇದು ನಮ್ಮ ಫಸ್ಟ್ ಸರ್ಕಲ್ ಇಂದ ಆಯೋಜನೆ ಮಾಡ್ತಾ ಇದ್ದೀವಿ. ನಾವು ಸತತ 1.25 ವರ್ಷದಿಂದ ಎಲ್ಲ ಉದ್ಯಮಿನ ಒಂದು ಕಡೆ ಸೇರಿಸಿ ಏನಾರ ಒಂದು ಎಲ್ಲರಿಗೂ ಅನುಕೂಲ ಆಗೋಂಥ ಸೇಲ್ಸ್ ಆಗಲಿ, ಪ್ರಮೋಷನ್ ಆಗಲಿ, ಸೋರ್ಸಿಂಗ್ ಆಗಲಿ ಎಲ್ಲದಕ್ಕೂ ಅನುಕೂಲ ಮಾಡಬೇಕು. ಮತ್ತು ಯಂಗ್ಸ್ಟರ್ಸ್ಗೆ ಕಾನ್ಫಿಡೆಂಟ್ ಬಿಲ್ಡಪ್ ಮಾಡಬೇಕು. ನಾನು ಯಾವ್ದಾರ ಒಂದು ಉದ್ಯಮ ಮಾಡಬೇಕಂತಂದರೆ ಇವತ್ತು ಭಯ ಇರುತ್ತೆ, ನಾನು ಏನು ರಿಸ್ಕ್ ತೊಗೊಬೇಕು, ನಾನು ಮಾಡಬೇಕಾ, ಬಿಸ್ನೆಸ್ ಮಾಡೋದು ಬೇಡವಾ ಅಂತ. ಬಟ್ ಎಷ್ಟು ಜನಕ್ಕೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ? 1-2% ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಆಮೇಲೆ ಜಾಬ್ ಇರಲ್ಲ. ಪ್ರೈವೇಟ್ ಉದ್ಯಮಿಗಳು ಜನರೇಟ್ ಆಗಿಲ್ಲ ಅಂತಂದರೆ ಆಟೋಮೆಟಿಕಲಿ ಜಾಬ್ ಜನರೇಟ್ ಆಗಲ್ಲ. ಸೊ ಇಲ್ಲಿ ಆಚೆಯಿಂದ ಬಂದು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ AI ಯೂಸ್ ಮಾಡಿ ತುಂಬ ದೊಡ್ಡ ಮಡಿಕೇರಿಯ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿರುವುದನ್ನು ಖಂಡಿಸಿ ವ್ಯಾಪಾರಿಗಳು ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ.
ನಗರದ ರಾಜಸೀಟು ಉದ್ಯಾನವನದ ಬಳಿ ವ್ಯಾಪಾರ ನಡೆಸ್ತಾ ಇದ್ದ ಬೀದಿ ಬದಿಯ ವ್ಯಾಪಾರಿಗಳಿಂದ ಈಗಾಗಲೇ ತೆರವುಗೊಳಿಸಿ ಅವರಿಗೆ ಬದಲಿ ಜಾಗದ ವ್ಯವಸ್ಥೆ ಮಾಡಿಕೊಡಲು ನಗರಸಭೆ ವತಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಆದರೆ ಇದೀಗ ಏಕಾಏಕಿ ಅಲ್ಲಿದ್ದ ತಳ್ಳು ಗಾಡಿಗಳಿಂದ ನಗರಸಭೆಯವರು ತುಂಬಿಸಿಕೊಂಡು ಹೋಗಿದ್ದು, ಈಗ ಗುರುತಿಸಿರುವ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯವೊಂದ ಒದಗಿಸಿಲ್ಲವಾದ್ದರಿಂದ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಸಾಧ್ಯವಿಲ್ಲ ಅಂತ ಪ್ರತಿಭಟನಾಕಾರರು ದೂರಿದ್ದಾರೆ. ನಗರಸಭೆ ಆಡಳಿತ ವರ್ಗಕ್ಕೆ, ನಗರಸಭೆ ಆಡಳಿತ ವರ್ಗಕ್ಕೆ ಬಟ್ಟೆ ಕಟ್ಟಿ ನಾವು ವ್ಯಾಪಾರ ಮಾಡಿದ್ರೆ ನಾವು ದುಬಾರಿ ಬೆಲೆ ತೆಗಿತೀವಿ, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಸೊ ಇಂತಹ ಸುಳ್ಳು ಮಾತನ್ನು ಹೇಳಿ ಇವರು ಯಾರ್ದೋ ಒಂದು ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ನಮ್ಮ ಮನೆಜನರ ಹೊಟ್ಟೆಗೆ ಹೊಡ್ಕೊಂಡು ನಮ್ಮ ಐಟಮ್ಗಳನ್ನು ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಂದಂತ ಬಂಡವಾಳವನ್ನು ತಗೊಂಡು ಹಾಕಿದ್ದಾರೆ. ನಗರಸಭೆ ಕಚರ ತೆಗೆಯುವಂತ ತೊಟ್ಟಿಯಲ್ಲಿ ಹಾಕಿದ್ದಾರೆ. ನಮ್ಮನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ? ಇಷ್ಟುವರೆಗೆ ಬಂದ ಆಡಳಿತ ವರ್ಗ ಬೀದಿ ಬದಿ ವ್ಯಾಪಾರಿಗಳನ್ನು ಒಂದು ಸಮಸ್ಯೆಯನ್ನು ಮಾಡಿಲ್ಲ. ಈಗ ನಡೆಯುತ್ತಿರುವಂತಹ ಆಡಳಿತ ವರ್ಗ ಬೀದಿ ಬದಿ ವ್ಯಾಪಾರಿಗಳನ್ನು ಆಟಗಾಡಿ ಮಾಡಿದ್ದಾರೆ. ಯಾಕಂದ್ರೆ ಇವರಿಗೆ ವೈಯಕ್ತಿಕ ದೇಶ ಇದೆ, ವೈಯಕ್ತಿಕ ದೇಶದಿಂದ ನಮ್ಮನ್ನು ಬೀದಿಗೆ ತಂದಿದ್ದಾರೆ. ನಾವು ಕುಂಜಿಲ ಪೈನರಿ ಜುಮ್ಮಾ ಮಸೀದಿಯ ಪುನರ್ ನಿರ್ಮಾಣದ ಶಂಕುಸ್ಥಾಪನಾ ಸಮಾರಂಭ ಜನವರಿ 19ರಂದು ನಡೆಯಲಿದೆ ಎಂದು ಕುಂಜಿಲ ಪೈನರಿ ಸುನ್ನಿ ಮುಸ್ಲಿಂ ಜಮಾತ್ನ ಮುಖಂಡರು ತಿಳಿಸಿದ್ದಾರೆ. ಜನವರಿ 19ರ ಶುಕ್ರವಾರ ಜುಮಾ ನಮಾಜಿನ ಬಳಿಕ ಕುಂಜಿಲ ಪೈನರಿ ಆವರಣದಲ್ಲಿ ಸೈಯದ್ ಸ್ವಾದಿಕ್ ಅಲಿ ಶಿಹಾಬ್ ತಂಗಳ್ ಪಾಣಕಾಡ್ ಹಾಗೂ ಒಳಪಟ್ಟಣಂ ಖಾಜಿಗಳಾದ ಸೈಯದ್ ಜಲಾಲುದ್ದೀನ್ ಸಕಾಫಿ ಅಲ್ ಬುಖಾರಿ ನೂತನ ಮಸೀದಿ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಖತೀಬರಾದ ನಿಜಾರ್ ಅಹಸನಿ ಕಕ್ಕಡಿಪುರಂ ಸಭಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ವಕ್ಫ್, ವಸತಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವ ಬಿಜಡ್ ಜಮೀರ್ ಅಹಮದ್ ಖಾನ್, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷ ಕೆ ಅನ್ವರ್ ಬಾಷಾ, ಬೆಂಗಳೂರು ಶಾಂತಿನಗರ ಶಾಸಕ ಹಾಗೂ ಫುಟ್ಬಾಲ್ ಅಸೋಸಿಯೇಷನ್ ರಾಷ್ಟ್ರೀಯ ಉಪಾಧ್ಯಕ್ಷ ಎನ್ಎ ಹ್ಯಾರಿಸ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಎ ಹುಸೈನ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ, ಕೆಪಿಸಿಸಿ ಸದಸ್ಯ ಕೆಎ ಯಾಕೂಬ್ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಪೈನರಿ ಜುಮಾ ಮಸ್ಜಿದ್ ಶಂಕುಸ್ಥಾಪನೆ ಕಾರ್ಯಕ್ರಮದ ಬಳಿಕ ನಡೆಯುವ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಿರಾಜಪೇಟೆ ತಾಲೂಕು ಶಾಸಕರಾದ ಎಎಸ್ ಪೊನ್ನಣ್ಣನವರು ವಹಿಸಲಿದ್ದು, ಉದ್ಘಾಟನೆಯನ್ನು ಸ್ಥಳೀಯ ಖತೀಬ್ ಹಾಗೂ ಮುದರಿಸ್ ನಿಸಾರ್ ಹಸನಿ ಕಕ್ಕಡಿಪುರಂ ಉಸ್ತಾದರು ನೆರವೇರಿಸಲಿದ್ದಾರೆ. ಪ್ರಸ್ತುತ ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಖಾನ್, ಮಾನ್ಯ ಸಚಿವರು, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ, ವಸತಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ, ಜನಾಬ್ ಕೆ ಅನ್ವರ್ ಪಾಷಾ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ, ಜನಾಬ್ ಎನ್ ಎ ಹ್ಯಾರಿಸ್, ಮಾನ್ಯ ಶಾಸಕರು, ಶಾಂತಿನಗರ ಬೆಂಗಳೂರು, ಹಾಗೂ ಎಸ್ ಎ ಹುಸೇನ್, ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಕರ್ನಾಟಕ ರಾಜ್ಯ ಇವರುಗಳು ವಹಿಸಲಿದ್ದು, ಜನಾಬ್ ಶೌಕತ್ ಅಲಿ ಎಮ್ಮೆ, ಅಧ್ಯಕ್ಷರು, ಪೈನರಿ ಮುಸ್ಲಿಂ ಜಮಾಯತ್ ಜಿಲ್ಲಾ ಇವರು ಪ್ರಾಸ್ತಾವಿಕವಾಗಿ ಭಾಷಣವನ್ನು ಮಾಡಲಿದ್ದಾರೆ. ಪ್ರಸ್ತುತ ಕಾರ್ಯಕ್ರಮಕ್ಕೆ ಸರ್ವರನ್ನು ಜಿಲ್ಲಾ ಪೈನರಿ ಮುಸ್ಲಿಂ ಜಮಾಯತ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50%ರವರೆಗೆ ಭಾರೀ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Woodlook Furniture's Interiors, Alvisal Tower near Karnataka Bank, Koinu Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, side box and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot
6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer, limited period only. Visit today for quality furnitures, Woodlook Furniture and Interiors. All Vessel Tower near Karnataka Bank, Koinu Road, Madikeri. Mobile 9606-766-877. Woodlook Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೆ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಿಸಿರುವ ಕಠಿಣ ಕಾನೂನು ವಿರೋಧಿಸಿ ಹಮ್ಮಿಕೊಂಡಿರುವ ಮುಷ್ಕರಕ್ಕೆ ಕುಶಾಲನಗರ ತಾಲೂಕಿನಾದ್ಯಂತ ಬೆಂಬಲ ವ್ಯಕ್ತಗೊಂಡಿದೆ. ಕುಶಾಲನಗರದ ಕಾವೇರಿ ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರದ ಗುಂಡೂರಾವ್ ಬಡಾವಣೆ ಜಾತ್ರಾ ಮೈದಾನದಲ್ಲಿ ನೂರಾರು ವಾಹನಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಲಾಯಿತು. ಹೊಸ ಕಾನೂನು ರದ್ದತಿಗೆ ಒತ್ತಾಯಿಸಿ ಚಾಲಕರು ಮಾಲೀಕರು ಘೋಷಣೆಗಳನ್ನು ಕೂಗಿದ್ರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಗೌರವಾಧ್ಯಕ್ಷ ಬಾಲು ರಾಮದಾಸ್, ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ 10 ವರ್ಷ ಜೈಲು, 7 ಲಕ್ಷ ದಂಡ ವಿಧಿಸುವ ಕಾನೂನು ವಿರೋಧಿಸಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಮುಷ್ಕರಕ್ಕೆ ಬೆಂಬಲಿಸಿ ನಾವು ಪ್ರತಿಭಟನೆ ಕೈಗೊಂಡಿದ್ದೇವೆ. ಅಗತ್ಯ ವಸ್ತುಗಳನ್ನು ಸಾಗಿಸುವ ವಾಹನಗಳನ್ನು ಹೊರತುಪಡಿಸಿ ಇತರೆ ಚಾಲಕರು ನಮ್ಮ ಹೋರಾಟಕ್ಕೆ ಸಹಕಾರ ನೀಡಬೇಕು. ನಾವು ಕೂಡ ಬರುವ ಆದಾಯವನ್ನು ತ್ಯಜಿಸಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದು, ನಮ್ಮ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮುಂದುವರಿಯಲಿದೆ ಎಂದರು. ಕುಶಾಲನಗರ ಕಾವೇರಿ ಲಾರಿ ಮಾಲೀಕರ ಸಂಘದಿಂದ ಹಾಗೂ ಮಿನಿ ಮಾಲೀಕರು ಚಾಲಕರು ಅವರ ಸಂಘದಿಂದ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಏನು ಮುಷ್ಕರ ಅಂದರೆ, ನಮಗೆ ಚಾಲಕರಿಗೆ ಆ್ಯಕ್ಸಿಡೆಂಟ್ ಆದರೆ ಗಾಡಿ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಗಾಡಿ ಹೆಂಗೆ ನಿಲ್ಲಿಸ್ತೀರಾ? ಆ್ಯಕ್ಸಿಡೆಂಟ್ ಆದರೆ ಪಬ್ಲಿಕ್ ಬಂದು ಸೇರ್ಕೋತಾರೆ, ಆ ಡ್ರೈವರ್ನ ಹಿಡಿದು ಹೊಡಿತಾರೆ. ಪಕ್ಕದ ಸ್ಟೇಷನ್ ನಿಲ್ಲಿಸುವಂತ, ಪಕ್ಕದಲ್ಲಿ ಎಲ್ಲಿ ಸ್ಟೇಷನ್ ಇರ್ತಾರೆ, ಆಕ್ಸಿಡೆಂಟ್ ಆಗಿ ಜಾಗದಿಂದ 20 ಕಿಲೋಮೀಟರ್ ದೂರ ಇರುತ್ತೆ ಸ್ಟೇಷನು. ಅಲ್ಲಿ ಹೆಂಗೆ ಹೋಗೋತ್ತಿಗೆ ಈ ಪಬ್ಲಿಕ್ ನಮ್ಮನ್ನ ಬಿಡೋದಿಲ್ಲ. ಆದರೆ ಸೆಂಟ್ರಲ್ಲೇ ಇದೊಂದು ಮಾಡಿದ್ದಾರೆ. 10 ವರ್ಷ ಜೈಲು, ಆಮೇಲೆ 7 ಲಕ್ಷ ಫೈನ್ ಅಂತ ಮಾಡಿದ್ದಾರೆ. ಅದನ್ನ ನಮ್ಮ ಮುಖಂಡರುಗಳು ಬೆಂಗಳೂರಿರೋರು ಮಾತಾಡಿ ಚರ್ಚೆಗೆ ಬಂದಿದೆ. ಅದು ಚರ್ಚೆಯಲ್ಲಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವ್ರು ಏನು ಹೇಳ್ತಾರೆ ಅಂದರೆ, ಭರವಸೆ ಆಗಲ್ಲ, ಲೆಟ್ರಲ್ಲಿ ಬರೆದು ಕೊಡಿ ಅಂತೇಳಿ ಹಿಂಸೆ ಮಾಡ್ತಾರೆ. ಅದು ಸ್ವಲ್ಪ 2-3 ದಿವಸ ತಡ ಆಯ್ತದೆ. ಅದಕ್ಕೆ ಇಲ್ಲಿ ಬಂದ ನಮ್ಮ ಲಾರಿಯಲ್ಲಿ ಇವತ್ತು ನಾವು ಎಲ್ಲ ಲಾರಿ ನಿಲ್ಲಿಸೋ ಮುಸ್ಕರ, ನಾವು ಇಲ್ಲಿ ಕಾಪಿ ಲೋಡ್ ಹೊಡೆಯೋರೆ, ನಾವು ಹೊಟ್ಟೆಪಾಠ ಮಾಡೋರೆ, ನಾವೇನು ಶ್ರೀಮಂತರೇನಲ್ಲ. ಈ ಸಂದರ್ಭ ಸಂಘದ ಅಧ್ಯಕ್ಷ ಲೋಕೇಶ್, ಉಪಾಧ್ಯಕ್ಷ ಲೋಕೇಶ್, ಕಾರ್ಯದರ್ಶಿ ಪ್ರವೀಣ್ ಕುಮಾರ್, ಖಜಾಂಚಿ ದಿನೇಶ್, ಪ್ರಮುಖರಾದ ಮಹೇಶ್, ದೊಡ್ಡಣ್ಣ, ಜಯಣ್ಣ, ರಾಜಣ್ಣ, ಬಸವರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ನರಿಯಂದಡ ಗ್ರಾಮ ಪಂಚಾಯಿತಿಯ ಕೆಡಿಪಿ ಸಭೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು.
ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಸರಿಪಡಿಸಬೇಕೆಂದು ಪಂಚಾಯಿತಿ ಸದಸ್ಯರು ಅಧಿಕಾರಿಗಳಿಂದ ಒತ್ತಾಯಿಸಿದರು. ಗ್ರಾಮದ ವಿದ್ಯುತ್ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ ಮಾತನಾಡಿ, ಮುಂದಿನ ಗ್ರಾಮ ಸಭೆಯ ಮುಂಚಿತವಾಗಿ ಚೆಸ್ಕಾಂ ಇಲಾಖೆಯ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು. ಮಳೆಗಾಲಕ್ಕೂ ಮುಂಚಿತವಾಗಿ ಮರದ ಕೊಂಬೆ ಕಡಿದು ವಿದ್ಯುತ್ ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಮೂರ್ನಾಡು ಚೆಸ್ಕಾಂ ಅಭಿಯಂತರ ತೇಜ ಅವರು, ಗ್ರಾಮದಲ್ಲಿರುವ ವಿದ್ಯುತ್ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಲಾಗುವುದೆಂದು ಭರವಸೆ ನೀಡಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ, ಕಡಂಗ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ತಲೆದೋರಿದ್ದು ಪೊಲೀಸ್ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಸಿಬ್ಬಂದಿ ಅಥವಾ ಹೋಮ್ ಗಾರ್ಡ್ಗಳಿಂದ ಪಟ್ಟಣದಲ್ಲಿ ನಿಯೋಜಿಸಿ ಟ್ರಾಫಿಕ್ ಸಮಸ್ಯೆ ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು. ಗ್ರಾಮಗಳಲ್ಲಿ ಪೊಲೀಸ್ ಬೀಟ್ ಸಂಚಾರ ಹೆಚ್ಚಿಸಬೇಕೆಂದು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿರಾಜಪೇಟೆ ಸಹಾಯಕ ಪೊಲೀಸ್ ಅಧಿಕಾರಿ ಬಿಕೆ ಮೋಹನ್, ಕಡಂಗ ಪಟ್ಟಣದಲ್ಲಿ ವಾಹನ ನಿಲುಗಡೆಗೆ ತಿಂಗಳಲ್ಲಿ 15 ದಿನ ಒಂದು ಬದಿ, ಉಳಿದ 15 ದಿನ ಮತ್ತೊಂದು ಬದಿಯಲ್ಲಿ ನಿಲುಗಡೆ ಮಾಡುವಂತೆ ಹಾಗೂ ಎಲ್ಲಾ ದಿನ ಬೀಟ್ ಪೊಲೀಸ್ ನಿಯೋಜಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಗ್ರಾಮದಲ್ಲಿ ಮಾದಕ ವಸ್ತು ಬಳಕೆ ಮಾಡುವ ಅಥವಾ ಇನ್ಯಾವುದೇ ಪ್ರಕರಣ ಕಂಡುಬಂದರೆ ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಕೋರಿದರು. ಚಯ್ಯಂಡಾಣೆ ಪ್ರಾಥಮಿಕ ಶಾಲೆಯ ದುರಸ್ತಿ ಬಗ್ಗೆ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಸಭೆಯಲ್ಲಿ ಅಧಿಕಾರಿಗಳ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಿಕ್ಷಣ ಇಲಾಖೆಯ ಸಿಆರ್ಪಿ ಉಷಾ, ಆದಷ್ಟು ಬೇಗ ಹೊಸ ಕಟ್ಟಡಕ್ಕೆ ಅನುಮತಿ ದೊರೆಯಲು ಪ್ರಯತ್ನ ನಡೆಸುವುದಾಗಿ ತಿಳಿಸಿದರು. ಅರಣ್ಯ ಇಲಾಖೆಯ ಬಗ್ಗೆ ಅರಣ್ಯಾಧಿಕಾರಿ ಮಾಲ್ತೇಶ್, ಆರೋಗ್ಯ ಇಲಾಖೆಯ ಬಗ್ಗೆ ಕನಕಾವತಿ, ಕೃಷಿ ಇಲಾಖೆಯ ಬಗ್ಗೆ ನಾರಾಯಣ ರೆಡ್ಡಿ, ತೋಟಗಾರಿಕೆ ಇಲಾಖೆಯ ಬಗ್ಗೆ ಶಿವಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಗ್ಗೆ ಶೀಲಾ, ಆರಕ್ಷಕ ಇಲಾಖೆಯ ಬಗ್ಗೆ ನಾಪಕ್ಲು ಠಾಣೆಯ ಎಎಸ್ಐ ಗೋಪಾಲಕೃಷ್ಣ, ಪಶುಪಾಲನೆ ಇಲಾಖೆಯ ಬಗ್ಗೆ ಗುರುರಾಜ್, ಆರೋಗ್ಯ ಯೋಜನೆಯ ಬಗ್ಗೆ ಸಂಯೋಜಕಿ ಶೋಭಾ, ಇಲಾಖೆಯಿಂದ ದೊರೆಯುವ ಪ್ರಯೋಜನಗಳ ಕುರಿತು ಸಭೆಯಲ್ಲಿ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ್ ಕಾವೇರಮ್ಮ, ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಕಡಂಗದಲ್ಲಿ ಟ್ರಾಫಿಕ್ ಪ್ರಾಬ್ಲಮ್, ಎರಡೂ ಕಡೆ ಪಾರ್ಕಿಂಗ್ ಮಾಡ್ತಾರೆ. ಆ ಪಾರ್ಕಿಂಗ್ ಮಾಡುವ ಜಾಗಕ್ಕೆ ನೀವೊಂದು ಹೋಮ್ ಗಾರ್ಡ್ ಆದ್ರೂ ಕಳ್ಸಿಕೊಡಿ. ಸ್ವಲ್ಪ ದಿವಸಕ್ಕಾದ್ರೂ ಒಂದು ಟ್ರಯಲ್ ಕೊಡಿ. ನಾವು ಏನಾದ್ರು ಪಾರ್ಕಿಂಗ್ ಕೇಳಿದ್ರೆ ಅಲ್ಲಿಂದ ಒಂದು ದೊಡ್ಡ ಲಿಸ್ಟೇ ಬಂತು ನಮಗೆ. 25 ಬ್ಯಾರಿಗೇಡ್ ಕೊಡಿ, 100 ಇದು ಮಾಡ್ಕೊಡಿ, ಸೂಚನಾ ಫಲಕ ಕೊಡಿ. ಅಲ್ಲಿ ಏನಂತಂದ್ರೆ, ನೀವು ಈಗ ನಾವು ನೋಡಿದ್ವಿ ಹಳೆ 3 SIS ಬರ್ಬೇಕಾದ್ರೆ ಆ ಸಿಸ್ಟಮ್ ಅಲ್ಲಿ ನಿಲ್ತಾ ಇತ್ತು, ಜೀಪ್ ಕಾಣ್ಬೇಕಾದ್ರೆ ನಿಲ್ತಿತ್ತು. ಈಗಂದ್ರೆ ಒಂದು ಲಿಂಕೆ ತಪ್ಪೋಗಿದೆ. ಅದನ್ನ ಬೋರ್ಡ್ ಹಾಕಿ ಒಂದೊಂದು ಸೈಡ್ಗೆ 15 ದಿವಸ, ಈ ಸೈಡ್ 15 ದಿವಸ ಬೋರ್ಡ್ ಕೊಡ್ತೀವಿ. ಈಗ ಬೋರ್ಡ್ ಒಂದು ಅವಶ್ಯಕತೆ ಇರೋದು ಏನೊಂದು 10 ಬೋರ್ಡ್ ಅಂತಂದ್ರೆ ನೀವು ಕೇಳಿದ್ರಲ್ಲಿ ಇಷ್ಟು ಬ್ಯಾರಿಕಾರ್ಡ್ ಎಷ್ಟು ಅಂತ, ಅದೇ ನಮಗೆ ಒಂದು 2-3 ಲಕ್ಷ ಸದ್ಯಕ್ಕೆ ನಾವು ಬೋರ್ಡ್ ಮಾಡಿ ಕೊಡ್ತೀವಿ. ನೀವು ಅದಕ್ಕಿಂತ ಮೊದಲು ಏನು ಬೇಕಂದ್ರೆ ಅಲ್ಲಿ ಒಂದು ಪೂರ್ವಭಾವಿ ಸಭೆ ಕಳಿಸಿ. ಸರಿ, ಅದನ್ನು ಮುಚ್ಚಿಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ವಿಷಯ ತಿಳಿಸಬಹುದು. ಅದರ ಬಗ್ಗೆ ಕ್ರಮ ತಗೊಳ್ತೀನಿ. ಮಕ್ಕಳ ಸಹ ಅಷ್ಟೇ, ಮಕ್ಕಳು ಮತ್ತೆ ಸಣ್ಣ ಮಕ್ಕಳನ್ನು ಕಾಪಿ ದೊಡ್ಡದಲ್ಲಿ ಸೇರಿಸ್ಕೊಳ್ಬೇಡಿ. ಮೈನರ್ 18 ವರ್ಷದೊಳಗೆ ತೋರಿಸಿರ್ಬೋದು. ಯಾರು ಓನರ್ ಅವರ ಮೇಲೆ ಕ್ರಮ ಆಗುತ್ತೆ. ಮತ್ತೆ ಅಸ್ಸಾಂ ಮಕ್ಕಳು ಅಷ್ಟೇ, ಅಸ್ಸಾಂನಲ್ಲಿ ಭಾರಿ ಪ್ರಾಬ್ಲಮ್ ಆಗ್ತಿದೆ. ಮೈನರ್ ಹುಡುಗಿಯರು ಏನೆಲ್ಲ ತೊಂದರೆ ಆಗ್ತಾ ಉಂಟು. ಅದನ್ನ ಎಷ್ಟೋ ನಾವು ನಿಭಾಯಿಸ್ತಾ ಬರ್ತಿದ್ದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಬರ್ತಾರೆ, ಅವರು ನಮ್ಮನ್ನ ಕಾಲ್ ಮಾಡ್ತಾರೆ. ನಾವು ಹೇಳಕ್ ಆಗೋದಿಲ್ಲ. ಆಫೀಸ್ ವರ್ಕ್ ಇರುತ್ತೆ, ಬೇರೆ ಆನೆ ಕರಾಟೆ ಇರುತ್ತೆ, ಬೇರೆ ಕೆಲಸ ಕಾರ್ಯಗಳಿರ್ತದೆ. ಅದ್ರಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದು ಎನಿ ಟೈಮ್ ತಮಗೆ ಕೋಆಪರೇಟ್ ಮಾಡ್ತೀವಿ. ನೀವು ನಮಗೆ ಕೋಆಪರೇಟ್ ಮಾಡಿ. ಇನ್ನೊಂದು ಹೊಸದಾಗಿ ಹೇಳೋದ್ರೆ, ಈ ಮಳೆಗಾಲದ ಮುಂಚೆ ಆನೆ ಹಿಡಿಯೋ ಕಾರ್ಯಕ್ರಮ ಮಾಡಿ, ಇಲ್ಲಾಂದ್ರೆ ಮಳೆಗಾಲದಲ್ಲಿ ದಯವಿಟ್ಟು ಹಿಡಿಯಕ್ ಬರ್ಬೇಡಿ. ಈಗ ಆದೇಶ ಬಂದ ತಕ್ಷಣ ನಾವು ಫಸ್ಟ್ ಪ್ರಿಯಾರಿಟಿ ಹೇಳೋದೇ ನಾವು ಇಲ್ಲಿ ಹೇಳಿದ್ವಿ. ಚೇಂಡಾಣೆ ಮತ್ತು ಪಾಲಂಗಲ್ ಸೈಡ್ ಇದೆಯಲ್ಲ, ಕರಡ, ಪಾಲಂಗಲ, ಚೇಂಡಾಣೆ, ಮರಂದೋಡ, ಈ ಸೈಡ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಆನೆಗಳನ್ನ ನಾವು ಹಿಡಿದು ಕಾಲಾಟ್ ಮಾಡಿ. ಮೇಡಮ್ ಅವ್ರು ಲೆಟರ್ ಮಾಡ್ಬಿಡಿ ಮೇಡಮ್, ಒಂದು 5 ರೂಮಿಗೆ ಅಂತ ಕೊಡಿ. ಒಂದು ಕೇಳ್ಬೇಡಿ. ನಮ್ಗೆ 2 ಬಿಲ್ಡಿಂಗ್ ಬೀಳ್ಸಿ ಕಟ್ಟಬೇಕು ಅಂತಾನೆ ಕೊಟ್ಟಿದ್ದೀವಿ. ಆಫೀಸ್ ರೂಮ್ ಮತ್ತೆ ಇನ್ನೊಂದು ಇರುವ ರೂಮ್ಗಳು ಏನು ಆಗಿಲ್ಲ. ನಿಮ್ಗೆ ವಾಪಸ್ ಅದನ್ನ ಹೋಗಿ ವಿಚಾರಿಸಬೇಕು. ಫಾಲೋ ಮಾಡಿ ಮೇಡಮ್, ರಿಸೀವ್ಡ್ ತಗೊಳ್ಳಿ. ಬಿಒ ಆಫೀಸ್ ಅಲ್ಲಿ ವಿಚಾರಿಸಿ. ಲೀನನ ಕೇಳಿದ್ರು. ಲೀನ ಬಿಆರ್ಸಿ ಅಲ್ಲ, ಬಿಒ ಆಫೀಸಿಗೆ ಹೋಗಿ. ಬಿಒ ಆಫೀಸ್ ಅಲ್ಲಿ ಇವರು ಶ್ರೀನಿವಾಸ್ ಅಥವಾ ಯೋಗಾನಂದ್. ನಾನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ಇಷ್ಟು ಟೈಮ್ ನಾವು ಗ್ರಾಮ ಸಭೆಯಲ್ಲಿ ಭಾಗವಹಿಸ್ತಿದ್ವಿ, ವಾರ್ಡ್ ಸಭೆಯಲ್ಲಿ ಭಾಗವಹಿಸ್ತಿದ್ವಿ. ಈ ಸಭೆಗಳಲ್ಲಿ ಭಾಗವಹಿಸಿಕೊಂಡಾಗ ನಾವು ಜನರ ಸ್ಪಂದನೆ, ಜನರು ಏನ್ ಸಮಸ್ಯೆ ಹೇಳ್ತಾರೆ ಅದನ್ನ ಕೇಳ್ಕೊಳ್ಳಿಕ್ಕೆ, ಅವರಿಗೆ ರಿಪ್ಲೈ ಕೊಡ್ಲಿಕ್ಕೆ ಅಥವಾ ಅವರ ಸಮಸ್ಯೆಯನ್ನು ಪೂರೈಸ್ಕೊಳ್ಳಿಕ್ಕೆ ಇರ್ತಿತ್ತು. ಇದು ನಮ್ದೊಂದು ಅಧಿಕಾರಿಗಳ ವರ್ಗದ್ದು
ಮತ್ತು ಪಂಚಾಯಿತಿ ಅವರದ್ದು ಒಂದು ಸಮ್ಮೇಳನ ತರ ನಿಮ್ದೇನ್ ಪ್ರಾಬ್ಲಮ್ ಇದೆ ಅದನ್ನ ನಮ್ಗೆ ಹೇಳ್ಕೊಂಡು ಚಾಲವರ ದೇವಸ್ಥಾನ ಕಂಪ್ಲೇಂಟ್ ಮಾಡಿ 2 ವರ್ಷ ಆಯ್ತು ಸರ್. 3 ವಿಲೇಜ್ಗೆ 3 ದೇವಸ್ಥಾನ ಓಪನ್ ಮಾಡಿ ಆನ್ ಮಾಡೋ ಸಿಸ್ಟಮ್ ಇಡಿ ಸರ್ ಅಂತ ನಾನು 2 ವರ್ಷದಿಂದ ಈಗ 2.5-3 ವರ್ಷ ಆಗಕ್ಕಾಯ್ತು ಕೇಳ್ತಾ ಇದೀನಿ. ಇರೋದನ್ನು ಡೈರೆಕ್ಟ್ ಮಾಡ್ಬಿಟ್ಟು ಬಿಡ್ತೀರಾ? ಯಾಕೆಂತ ಹೇಳಿದ್ರೆ ಯಾವುದು ಫಾಲ್ಟ್ ಹುಡ್ಕಕ್ ಈಸಿ ಅದು ಇದ್ರೆ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ CP ತೋಟದಲ್ಲಿ ಮರ ಬಿದ್ದಿದ್ದಕ್ಕೆ ನಾವೆಲ್ಲ ಸರ್ ಕತ್ಲಲ್ಲಿ ಮಲ್ಬೇಕು 9 ಗಂಟೆ. ಬಿಲ್ಡಿಂಗ್ ಕಟ್ಲಿಕ್ಕೆ ಸ್ಯಾಂಕ್ಷನ್ ಆಗಿದೆ. ಅದು ಈಗ ಆಲ್ರೆಡಿ ಅಂಗನವಾಡಿ ಬಿಲ್ಡಿಂಗ್ ನಡೀತಾ ಇದೆ ಅಲ್ವಾ, ಅದೇ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಅದೇ ಬಿಲ್ಡಿಂಗ್ ಮಾಡುವಂತದ್ದು ನಮ್ಮ ಪಂಚಾಯತಿಗೆ ಬಂದಿದೆ. ನಮ್ಮ ಡಿಪಾರ್ಟ್ಮೆಂಟ್ 15 ಲಕ್ಷ ರೂಪಾಯಿ ಆಲ್ರೆಡಿ ಕೊಟ್ಟಿದೆ. ಅಂದ್ರೆ ದುಡ್ಡದ ಪ್ರಶ್ನೆ ಅಲ್ಲ. ಒಂದೇ ಹೇಳ್ತೀನಿ, ಜೈಲವಾರದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೇಳೋದೇನಂತಾರೆ RTO ರೂಮ್ಸ್ ಅಲ್ಲಿ ಕೇಳ್ತಾರೆ. ಈಗಲೂ ಆ ಬಿಲ್ಡಿಂಗ್ ಫೋಟೋ ತೆಗೆದಿಟ್ಟಿದ್ದಾರೆ. ಬಿಲ್ಡಿಂಗ್ ಏನಿಲ್ಲ ಅಂತ ನಾನು ನೋಡಿದ್ದೀನಿ, ಯಾರ ಕೈಲೂ ಉಂಟು. ಒಡೆದ ಮೇಲೆ ಏನಾದ್ರೂ ಅದಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಪಂಚಾಯತಿ ಜವಾಬ್ದಾರ ಅಲ್ಲ. ಚೇರ್ಸ್ ಚಪ್ಪಾಡಿ ಕೋನಿಂಗ್ ಮಷಿನ್ಸ್ ಅದನ್ನೆಲ್ಲ ಕೊಡ್ತಾ ಇದ್ವಿ. ಒಯ್ದಿದ್ದಾರೆ ತುಂಬಾ ಜನ ಇಲ್ಲಿ ಕಾರಣದಿಂದ ಒಯ್ದಿದ್ದಾರೆ. ಇಲ್ಲಿ ಕೆಲವರ ಎಲ್ಲ ಇಲ್ಲಿಂದ ಒಯ್ದಿದ್ದಾರೆ. ಇನ್ನೂ ಇದೆ ಅದಕ್ಕೆ. ಅದು 50% ಸಬ್ಸಿಡಿ ಸಿಗುತ್ತೆ ನಿಮಗೆ. ಈ 3 ಗ್ರಾಮ ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮಲ್ಲಿ ವೋಲ್ಟೇಜ್ ಇಲ್ಲ, ನಮ್ಮಲ್ಲಿ ಲೈನಿಂಗ್ ಕೆಳಗೆ ಹೋಗಿದೆ. ಪ್ರತಿ ಜೆಯವರು ಹೇಳಿದ್ದಾರೆ ಸರ್ ಈ ಸರಿ ಆನೆ ಕಾರಿಡಾರ್ ಕಂಬ ಬರ್ತದ ಬಂದ್ರೆ ಕರೆಕ್ಟ್ ಆಗಿ ಪಾಲಾಕಿ ಕೊಡಿ ಕಂಬ. ನೀವು ಅಲರ್ಟ್ ಮಾಡೋದಲ್ಲ, ನಾವು ಕೇಳ್ತೀವಿ. ಸುಂಟಿಕೊಪ್ಪದಲ್ಲಿ ವಿದ್ಯಾರ್ಥಿನಿಯೊಬ್ಬಳನ್ನ ಅಪಹರಣ ಮಾಡೋ ಯತ್ನ ನಡೆದಿದೆ ಎಂದು ಆರೋಪಿಸಿರುವ ಸಾಮಾಜಿಕ ಪರಿವರ್ತನಾ ಚಳವಳಿಯ ಜಿಲ್ಲಾ ಸಂಚಾಲಕ ಮೋಹನ್ ಮೌರ್ಯ ದೌರ್ಜನ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಜನವರಿ 22ರಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜನವರಿ 17ರಂದು ಸಂಜೆ ಮನೆಗೆ ತೆರಳುತ್ತಿದ್ದ ಪರಿಶಿಷ್ಟ ವಿದ್ಯಾರ್ಥಿನಿಯೊಬ್ಬಳನ್ನ 4 ಯುವಕರು ಅಪಹರಣ ಮಾಡಲು ಪ್ರಯತ್ನಿಸಿದ್ದಾರೆ. ಈ ಸಂದರ್ಭ ಸಾರ್ವಜನಿಕರ ಸಹಕಾರದಿಂದ ವಿದ್ಯಾರ್ಥಿನಿ ಸಂಕಷ್ಟದಿಂದ ಪಾರಾಗಿದ್ದಾಳೆ. ಬಳಿಕ ವಿದ್ಯಾರ್ಥಿನಿಯ ಪೋಷಕರು ನೀಡಿದ ದೂರಿನ ಅನ್ವಯ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆದರೆ ಪೊಲೀಸರು ದೌರ್ಜನ್ಯ ಕಾಯ್ದೆಯನ್ನ ಇದರಲ್ಲಿ ಸೇರಿಸಿಲ್ಲವೆಂದು ಆರೋಪಿಸಿದರು. 3 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಲೆಮರೆಸಿಕೊಂಡಿರುವ ಮತ್ತೋರ್ವ ಆರೋಪಿಯನ್ನ ಬಂಧಿಸಬೇಕು. ಒಟ್ಟು ಪ್ರಕರಣವನ್ನ ದೌರ್ಜನ್ಯ ಕಾಯ್ದೆ ಅಡಿ ದಾಖಲಿಸಿಕೊಳ್ಳಬೇಕು. ತಪ್ಪಿದಲ್ಲಿ ಸೋಮವಾರದಿಂದ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಯಾವುದೇ ಸಮೂಹಕ್ಕೆ ಸೇರಿದ ಹೆಣ್ಣು ಮಕ್ಕಳೇ ಆಗಿರಲಿ, ಅವರ ವಿರುದ್ಧ ನಡೆಯುವ ಇಂತಹ ಅಮಾನವೀಯ ಘಟನೆಯನ್ನ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಸುಂಟಿಕೊಪ್ಪದಲ್ಲಿ ನಡೆದ ಪ್ರಕರಣವನ್ನ ಪೊಲೀಸರು ಆರಂಭಿಕ ಹಂತದಲ್ಲೇ ದೌರ್ಜನ್ಯ ಕಾಯ್ದೆ ಅಡಿ ದಾಖಲಿಸಿಕೊಳ್ಳಬೇಕಿತ್ತು. ಆದರೆ ಆ ರೀತಿ ಮಾಡದೆ ಸಬೂಬುಗಳನ್ನು ನೀಡುತ್ತಾ ಇರುವುದು ಸರಿಯಲ್ಲ. ದೌರ್ಜನ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ವಿದ್ಯಾರ್ಥಿನಿಯ ಪೋಷಕರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮೋಹನ್ ಮೌರ್ಯ ಒತ್ತಾಯಿಸಿದರು. ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತೆ. ನಮ್ಮ ಬೇಡಿಕೆಗೆ ಸೂಕ್ತ ಸ್ಪಂದನೆ ದೊರಕದಿದ್ದಲ್ಲಿ ರಾಜ್ಯ ಗೃಹ ಸಚಿವರ ಗಮನಕ್ಕೂ ತರಲಾಗುವುದೆಂದರು. ಆದ್ರೆ ಇವರು ಅಲ್ಲಿಯೇ ವಾಸ ಮಾಡ್ತಕ್ಕಂಥ ಹುಡುಗರುಗಳು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಯಾರು ಓದ್ತಾರೆ? ಗೌರ್ಮೆಂಟ್ ಸ್ಕೂಲಲ್ಲಿ ಇವರು SIಗಳು ಮತ್ತೆ ನಮ್ಮ DVC ಡೈರೆಕ್ಟರ್ ಗೊತ್ತಿಲ್ಲ ನಮಗೆ ಜಾತಿ ಅವರಿಗೆ ಯಾವುದು ಅಂತ ಗೊತ್ತಿಲ್ಲದೆ ಆಗಿರ್ತಕ್ಕಂಥದ್ದಕ್ಕೆ ಅಟ್ರಾಸಿಟಿ ಬರಲ್ಲ ಅಂತ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಕ್ಕಂಥ ಹುಡುಗಿ ಯಾವುದು? ಯಾಕೆ ಇನ್ನೂ ಇಷ್ಟು ಶೋಷಣೆಗಳನ್ನ ಮಾಡ್ತಾರೆ ಇವರು? ಈ ದೇಶಕ್ಕೆ ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ವಿ ನಾವು. ಈ ದೇಶದ ಬಹುಸಂಖ್ಯಾತ ದಲಿತರು ಈ ದೇಶದಲ್ಲಿ ನಮ್ಮ ತ್ಯಾಗ ಬಲಿದಾನವನ್ನು ಮಾಡಿ ದೇಶವನ್ನು ಕಟ್ಟಿದ್ವಿ. ನಮ್ಮಷ್ಟು ಈ ದೇಶಕ್ಕೆ ತ್ಯಾಗ ಮಾಡಿದ್ರೆ ಇನ್ನೊಬ್ಬರಿಲ್ಲ. ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ಭಾನುವಾರದವರೆಗೆ ತಲೆಮರೆಸ್ಕೊಂಡಿರ್ತಕ್ಕಂಥ ಇನ್ನೊಬ್ಬ ಆರೋಪಿಯನ್ನ ಅವನು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ, ಜೊತೆಗೆ ಯಾರು ಹೋಗಿದ್ದಾರೆ ಅವರು SCಗಳು ಅಲ್ಲದೆ ಬೇರೆ ಸಮುದಾಯದವರಾಗಿದ್ದರೆ ಅವ್ರ ಮೇಲೆ ಅಟ್ರಾಸಿಟಿ ಆಕ್ಟ್ ಮಾಡದೋದ್ರೆ ನಾನು ನಮ್ಮ ಕರ್ನಾಟಕ ಹಿಂದೂ ಸಂಘಟನೆಗಳ ಒಕ್ಕೂಟದ ಒಂದು ಬೆಂಬಲದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಕಚೇರಿ ಮುಂದೆ ಉಪವಾಸವನ್ನು ನಾನು ಕೈಗೊಳ್ತೇನೆ. ನಮಗೂ ಸಾಕಾಗೋಗಿದೆ ನೋಡಿ 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 ಎಲ್ಲಿವರೆಗೆ ನಾವು ಇದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಅನುಭವಿಸ್ತಾ ಬರೋದು. ಆದರೆ ಒಂದು ಸರಿನೂ ಸಹ ನಾವು ತಿರುಗಿ ರಿವರ್ಸ್ ಆಗಿ ನಿಂತಿಲ್ಲ. ಯಾಕೆಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿರೋದು ಹುಟ್ಟಾಗಿದ್ದೀವಿ. ಗೋಷ್ಠಿಯಲ್ಲಿ ಸಾಮಾಜಿಕ ಪರಿವರ್ತನಾ ಚಳವಳಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಕುಮಾರ್,
ಮಡಿಕೇರಿ ತಾಲೂಕು ಅಧ್ಯಕ್ಷ ಜಯರಾಮ್ ಹಾಗೂ ನಗರ ಸಂಚಾಲಕ ಎಚ್ಎಸ್ ಗಣೇಶ್ ಪಾಲ್ಗೊಂಡಿದ್ದರು. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಐಗೂರು ಗ್ರಾಮ ಪಂಚಾಯಿತಿಯಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಹಣ ದುರುಪಯೋಗಕ್ಕೂ ಆಡಳಿತ ಮಂಡಳಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಹಣ ದುರುಪಯೋಗದ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಸೋಮವಾರಪೇಟೆ ಠಾಣೆಯಲ್ಲಿ ಈಗಾಗಲೇ ದೂರು ನೀಡಲಾಗಿದೆ. ಆದರೆ ಆಡಳಿತ ಮಂಡಳಿ ವಿರುದ್ಧ ಗ್ರಾಮಸ್ಥರ ಹೆಸರಲ್ಲಿ ಕೆಲವರು ಸಲ್ಲದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಪಂಚಾಯಿತಿ ಅಧ್ಯಕ್ಷ ಜಿಕೆ ವಿನೋದ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಪಂಚಾಯಿತಿ ಆಡಳಿತ ಮಂಡಳಿಯಿಂದ ಸೂಪರ್ ಸೀಡ್ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಹೊರಗಿನವರು ಮತ್ತು ಗುತ್ತಿಗೆದಾರರು ರಾಜಕೀಯ ದ್ವೇಷದಿಂದ ಹೇಳಿಕೆ ನೀಡಿದ್ದಾರೆಂದು ದೂರಿದರು. ಸೂಕ್ತ ತನಿಖೆಯ ನಂತರ ಆಡಳಿತ ಮಂಡಳಿ ತಪ್ಪೆಸಗಿರುವುದು ಸಾಬೀತಾದರೆ ಕಾನೂನು ಕ್ರಮ ಎದುರಿಸಲು ಸಿದ್ಧರಿದ್ದೇವೆ. ಆದರೆ ಸುಳ್ಳು ಆರೋಪ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಹೇಳಿದರು. ಸಿಬ್ಬಂದಿಗೆ ಸಂಬಳ ಬಿಡುಗಡೆಗೆ ತಂಬು ಕೊಡಿ ಅಂತ ಡೇಟಾ ಎಂಟ್ರಿ ಆಪರೇಟರ್ ಸರಿತಾ ಅವರು ಮಾಜಿ ಅಧ್ಯಕ್ಷರಾದ ಪಾರ್ವತಿ ಅವರಿಗೆ ಸುಳ್ಳು ಹೇಳಿ ಅಕ್ರಮವಾಗಿ ತಂಬು ಹಾಕಿಸಿಕೊಂಡು ಹಣವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ದುರುಪಯೋಗದ ಎಲ್ಲ ವಿವರಗಳಿವೆ.
ಹಣ ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಹಾಗೂ ಪೂರ್ಣ ಹಣವನ್ನು ಭರಿಸುವ ಬಗ್ಗೆ ಸಿಬ್ಬಂದಿ ಸರಿತಾ ಲಿಖಿತವಾಗಿ ಬರೆದುಕೊಟ್ಟಿದ್ದಾರೆಂದು ಹೇಳಿದರು. ಪಂಚಾಯತಿ ಕ್ಲರ್ಕ್ ಡಾಟಾ ಎಂಟ್ರಿ ಅದಂತ ಸರಿತಾ ಅವರು ಒಂದು 16 ಲಕ್ಷದ 49,000 ಮಿಸ್ಯೂಸ್ ಮಾಡಿದ್ದಾರೆ. ಹಣ ದುರುಪಯೋಗ ಆಗಿದ್ದಾರೆ. ಇವಿಗೆ ಸಿಬ್ಬಂದಿ ಖಾತೆಯಿಂದ ಇವರಿಗೆ ಆನ್ಲೈನ್ ಪೇಮೆಂಟ್ 22 ಜೂನಿಂದ ಇವರಿಗೆ ಆನ್ಲೈನ್ ಪೇಮೆಂಟ್ ಆಗುತ್ತೆ. ಅದರಲ್ಲಿ ಏನು ಪಿ ಡಿ ಒಗೆ ನಮಗೆ ಏನು ಸ್ಯಾಲ್ರಿಗೆ ತಂದ್ಕೊಡಿ ಅಂತ ಹೇಳಿದಾಗ ಇವಳು ಅದಕ್ಕಿಂತ ಜಾಸ್ತಿ ಜೂನ್ ತಿಂಗಳಲ್ಲಿ 45,000 ರೂಪಾಯಿ ಹೆಚ್ಚುವರಿ ಮಾಡಿರ್ತಾರೆ. ಅದೇ ಪ್ರತಿ ತಿಂಗಳು ಹೆಚ್ಚುವರಿ ಮಾಡಿ 15,29,000 ರೂಪಾಯಿ ಮಾಡಿರ್ತಾರೆ. ಇದು ಮೊನ್ನೆ ಆಡಿಟ್ ಆದಾಗ ನಮ್ಮ ಆಡಳಿತ ಮಂಡಳಿಗೆ ಆಡಿಟ್ ಆದಾಗ ಗೊತ್ತಾಗುತ್ತೆ. ಅವಾಗ ನಾವು ಆಡಳಿತ ಮಂಡಳಿ ಸೇರಿ ಅವ್ರನ್ನ ಕರೆದು ವಿಚಾರಿಸಿದಾಗ ಅವರು ಹೌದು ನಾನು ಅಷ್ಟು ಹಣ ನಾನು ತಗೊಂಡಿರ್ತೇನೆ ಅಂತೇಳಿ ಬರೆದು ಕೊಡ್ತಾರೆ. ನಿಮಗೆ ವಾರ ಟೈಮ್ ಕೊಡಿ. ಗೋಷ್ಠಿಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷೆ ಸಿಎಂ ಗೌರಮ್ಮ, ಸದಸ್ಯರಾದ ಎಲ್ಎಂ ರಾಜೇಶ್, ಬಿಎಸ್ ಪ್ರಮೋದ್ ಪಾಲ್ಗೊಂಡಿದ್ದರು. ಜನಾಂಗ ಬಾಂಧವರು ಒಗ್ಗೂಡಲು ಕ್ರೀಡಾಕೂಟಗಳು ಸಹಕಾರಿ ಅಂತ ಕೊಳಕೇರಿ ಗ್ರಾಮದ ಕಾಫಿ ಬೆಳೆಗಾರ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಹೇಳಿದ್ದಾರೆ. ನಾಪಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕುಂಜಿಲ ಗ್ರಾಮದ ನಾಲ್ನಾಡು ಶಿವಾಜಿ ಯೂತ್ಸ್ ವತಿಯಿಂದ ಏರ್ಪಡಿಸಲಾಗಿದ್ದ ಪ್ರಥಮ ವರ್ಷದ ಕ್ರಿಕೆಟ್ ಪಂದ್ಯಾಟ ಮತ್ತು ಮಹಿಳೆಯರ ಹಗ್ಗಜಗ್ಗಾಟ ಪಂದ್ಯಾಟದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಯುವಕರು ದೇಹ ಮತ್ತು ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳಬೇಕೆಂದು ಹೇಳಿದ ಅವರು ಕುಡಿತದ ದಾಸರಾಗದೆ ಉತ್ತಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಹಿರಿಯರು ಕಿರಿಯರು ಎಂಬ ಭೇದ ಭಾವವಿಲ್ಲದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಹಕಾರ ನೀಡಿದರೆ ಕ್ರೀಡಾಕೂಟ ಯಶಸ್ವಿಯಾಗಲು ಸಾಧ್ಯವೆಂದರು. ഞങ്ങളുടെ തടീന പിന്നെ മനസ്സിന ചായത്ത വെച്ചുകൊണ്ട് കള്ളുപുളി പോണ്ടാണുള്ള ഞങ്ങളുടെ കൊടവ സംസ്കൃതിയിൽ കള്ളുപുളി അക്കോന്ന് പോണ്ട് നമ്മെ നാളെ മംഗല ಮುಂಜಿ ನಲ್ಲದು ತಿಯಂಗೆಲ್ಲ ಕಳ್ಳುಪುಳಿ ಅಂತ ಹಾಪಲ ಅದು ಕಳ್ಳುಪುಳಿ ಬಿಡಿನ ನಂಗೆ ಹೆಚ್ಚಕ್ಕೆ ಬೋಂಡು ನಂಗಡೆ ತಡಿ ಕಚ್ಚೆ ಕಟ್ತಂದು ನಂಗಡೆ ತಡಿನೂ ಮನಸ್ಸನ್ನು ಚಾಯ್ತಬೇಕು ಅಂತ ಅವ್ರು ವ್ಯವಸ್ಥೆ ಸಹ ನಂಗೆ ಎಚ್ಚರ ಮಾಡಿ ಉಂಡು ನಂಗೆ ಬಾಲೆಕರ್ತೆಗೆ ನಾನು ತೊಂಚಿಗೆ ನಂಗಡ ಸುಮಾರು 60 ಕೈಂಜ ಪಿಂಗ ಅರಳು ಮರಳು ಅನ್ನೋದಕ್ಕೆ ನಂಗಡ ಸುಮಾರು ಕಾಲ ಕೈಂಜತ್ತು ಈಕೆ ನಿನ್ನ ಬಾಲೆಕಾರ ಇನ್ನು ಮನಸ್ಸಲ್ಲಿ ಬೆಚ್ಚಂಡು ನಂಗಡ ತಡಿನ ಮನಸ್ಸನ್ನು ಚಾಯ್ತ ಬೆಚ್ಚಂಡು ಒತ್ತೋರ್ಮೆ ಒಗ್ಗಟ್ಟು ಬೆಚ್ಚಂಡು ನಂಗಡ ಈ ಪೊಮ್ಮಲ ಕೊಡವಲು ನಂಗಡ ಈ ಜನಾಂಗ ಇನ್ನೂ ಚಕ್ಕು ಅಭಿವೃದ್ಧಿ ಆಯ್ತು, ವಂಶಾಭಿವೃದ್ಧಿ ಆಂಡು ನಂಗಡ ಜನಸಂಖ್ಯೆ ಕಮ್ಮಿ ಆಗ್ತದೆ, ಎಲ್ಲ ವಂಶಾಭಿವೃದ್ಧಿ ಆಯ್ತು. ನಂಗಡ ಈ ಪೊಮ್ಮಲ ಕೊಡವಲು ಈ ಪದ ಸಾಸಿ ತೀರೋಂಡು ಪೊಮ್ಮಲೆ ಕೊಡವು ಚಾಯ್ ತೀರೋಂಡು ಅಂದ್ರೆ ಎಲ್ಲ ಜನಾಂಗಗಳು ಒತ್ತೋರ ಮೇಲೆ ಹಿಂಜಂಡು ನಂಗೆ ಚಾಯ್ತ ಕೆಲಸ ಮಾಡಿ ಪೋಕ ದಾರಕ್ಕೂ ಬಲ್ಯವ ಚೆರಿಯವಣ್ಣದು ಪಂಡು ಕಾಲ ತೆಗಿತಿಕ್ಕೆ ಇಂಜಿಕ ಎಲ್ಲರೂ ವಿದ್ಯಾಭ್ಯಾಸ ಬುದ್ಧಿ ಪಣ ಕಾಸಲು ಎಲ್ಲರೂ ಚಾಯ್ತಂಡು ಅಂದ್ರೆ ನಂಗೆಲ್ಲರೂ ಕುಡಿತು ಈ ಅವರು ಎಲ್ಲ ನಡ್ಕೊಂತ ಕ್ರೀಡಾಕೂಟದ ಸಹಕಾರ ಮಾಡಾಗ. ಕುಂಜಿಲ ಕಕ್ಕಬ್ಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕಲ್ಯಾಟಂಡ ರಘುತಮ್ಮಯ್ಯ ಮಾತನಾಡಿ, ಕೊಡಗಿನ ಮೂಲ ನಿವಾಸಿಗಳಾದ ಕೆಂಬಟ್ಟಿ ಜನಾಂಗದ ಸಂಸ್ಕೃತಿ ಉತ್ತಮವಾಗಿದೆ. ಮೂಲ ಸಂಸ್ಕೃತಿಯನ್ನ ಮರೆಯುವುದು ಸರಿಯಲ್ಲ. ಸಂಸ್ಕೃತಿ ವಿಶೇಷವಾಗಿದ್ದು ಮುಂದಿನ ಪೀಳಿಗೆಗೂ ಪರಿಚಯಿಸಬೇಕಿದೆ ಎಂದರು. ಉತ್ತಮವಾದಂಥ ಕಾರ್ಯಕ್ರಮ ಎನ್ನಗಣಿಸಿಗಿಂತ ಇದರ കൊണ്ട് ಕುಟುಂಬದ ಮಧ್ಯ ನಲ್ಲವರು ಇದು ಬೆಸೆಯುವ ಸಂಬಂಧ ಅದೇ ಮನಸ್ತಾಪ ವಿನಸ್ತಾಪ ಉಂಟೆಂಗೆ ಇದ್ರಲ್ಲಿ ಹೋಗಲಾಡ್ತಿತ್ತು ನಲ್ಲೂರು ಕಾರ್ಯಕ್ರಮಕ್ಕೆ ನಿಂಗೆ ಮೊಳಿಯಿಟ್ಟಿರ ಇದಕ್ಕೆ ಅಂಗಣಿಸಿ 3 ಕಾಲಕ್ಕೊಮ್ಮೆ ನಡೆಸುವ ಒಂದು ಇದು ಜನರ ಸಹಕಾರ ಉಂಟೆಗಿ ಪ್ರತಿ ಕಾಲ ನಡ್ತಾನೆ ಇದು ನಲ್ಲೂರು ಕಾರ್ಯಕ್ರಮ ಇದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪೆದ ಗಳಿಕೊಂತ ಈ ಇಂಗಡ ಎಲ್ಲ ಇದನ್ನ ಕೂಟಕ್ಕೆ ನಾನು ಇಂಗಡ ಪಳೆಯ ತರ್ತರ ಜನಪದ ಗೀತ ಅದು ಇದನ್ನೆಲ್ಲ ಇದನ್ನು ಕೂಟಿಕೊಂಡು ಮಾಡಿಸಿ ಇನ್ನು ತುಂಬಾ ನಲ್ಲವರು ಕಲರ್ಫುಲ್ ಅಂತ ஒரு ಪ್ರೋಗ್ರಾಮ್ ಅಪ್ಪ ಇನ್ನು ಮಿಂಜಕ್ಕೆ ಇನ್ನೇ ಇದನ್ನು ನಡ್ತಿತ್ತು ಬಾರಿ ಬಲ್ಲೆ ತರ್ತು ನಡ್ತಾನೆ ಕಾಡನ್ನು ನಡ್ತಂಡು. ದಿ ತಾಮರ ರೆಸಾರ್ಟ್ನ ಸೀನಿಯರ್ ಮ್ಯಾನೇಜರ್ ಕಲ್ಯಾಟಂಡ ಗಿರೀಶ್ ಸುಬ್ಬಯ್ಯ ಮಾತನಾಡಿ, ಕ್ರೀಡಾಕೂಟಗಳು ಕುಟುಂಬಗಳ ನಡುವೆ ಸಾಮರಸ್ಯ ಬೆಸೆಯುತ್ತದೆ ಎಂದರು. 3 ವರ್ಷಕ್ಕೊಮ್ಮೆ ನಡೆಯುವ ಈ ಕ್ರೀಡಾಕೂಟ ಪ್ರತಿ ವರ್ಷ ನಡೆಯುವಂತಾಗಲಿ. ಜನಾಂಗ ಬಾಂಧವರು ಪ್ರತಿಭೆಯಿಂದ ವ್ಯಕ್ತಪಡಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದರು. ಮನುಷ್ಯನಲ್ಲಿ ಉಳ್ಳಂತ ಟ್ಯಾಲೆಂಟ್ನ ಕಾಟೋಕೊಳ್ಳುವಂಥ ಒಂದು ಜಾಗ ಇದು. ಸೊ ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ತುಂಬ ಶ್ರಮ ಪಟ್ಟಿತ್ತು. ಈ ಫಸ್ಟ್ ಟೈಮ್ ಈ ನಂಗಡ ಉತ್ತುಕುಟಡ ಫ್ಯಾಮಿಲಿ ಮಾಡೋಂಥ ಒಂದು ಕಾರ್ಯಕ್ರಮ ಭಾರಿ ತುಂಬ ಮೆಚ್ಚುವಂಥದ್ದು. ಏನಗಣಿಸಂಗೆ ಇதில் ನಿಂಗಡ ஒரு ಟೀಮ್ ಸ್ಪಿರಿಟ್ ಪ್ಲಸ್ ನಿಂಗಡ ஒரு ಒತ್ತೋರ್ಮೆ ಎಲ್ಲರೂ ಒಂದು ಕೂಡುವಂಥ ಮನೋಭಾವನೆ ಎಲ್ಲರೂ ಕೂಡಿಕೊಂಡು.
ಕಕ್ಕಬ್ಬೆ ಕುಂಜಿಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೊಂಗೇರ ಶಿಲ್ಪಾ ಲೋಕೇಶ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲ್ಯಾಂಡ ಸಂಪನಯ್ಯಪ್ಪ ಮಾತನಾಡಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಕುಂಜಿಲ ಕಕ್ಕಬ್ಬೆ ನಾಲ್ನಾಡು ಶಿವಾಜಿ ಯೂತ್ ಕ್ಲಬ್ ಅಧ್ಯಕ್ಷ ಉತ್ತುಕುಟ್ಟಡ ನಿತಿನ್ ಪೊನ್ನಪ್ಪ ಅಧ್ಯಕ್ಷತೆಯಲ್ಲಿ ಅತಿಥಿಗಳಾಗಿ ಕಂದಾಯ ನಿರೀಕ್ಷಕ ಆರ್ ರವಿಕುಮಾರ್, ಕಕ್ಕಬ್ಬೆ ಪ್ರೌಢಶಾಲೆಯ ಬಾತ್ಮೀದಾರ ಕಲ್ಯಾಟಂಡ ಸುಧಾ ಗಣಪತಿ, ಗ್ರಾಮ ಆಡಳಿತಾಧಿಕಾರಿ ಜನಾರ್ದನ್, ಕಾಫಿ ಬೆಳೆಗಾರ ಕಲ್ಯಾಟಂಡ ಅರುಣ್, ಜನಪದ ತಜ್ಞ ಉತ್ತುಕುಟ್ಟಡ ತಿಮ್ಮಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ನಾಪಕ್ಲು. ಚೆಟ್ಟಳ್ಳಿಯ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಈರಳೆ ಘಟಕದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಪಂಚಮುಖಿ ವಾಯುಪುತ್ರ ಮೂರ್ತಿಗೆ 1 ವರ್ಷ ತುಂಬಿದ ಹಿನ್ನೆಲೆ ಮಕರ ಸಂಕ್ರಾಂತಿಯಂದು ವಾರ್ಷಿಕ ಪೂಜೆಯಿಂದ ನೆರವೇರಿಸಲಾಯಿತು. ಪೂರ್ವಹಂದ ಚೆಟ್ಟಳ್ಳಿ ಸಹಕಾರ ಸಂಘದ ನರೇಂದ್ರ ಮೋದಿ ಭವನದಲ್ಲಿರುವ ವಿಘ್ನೇಶ್ವರ, ವೀರಾಂಜನೇಯ, ಮಹಾವಿಷ್ಣುವಿಗೆ ಮುಖ್ಯ ಕಚೇರಿಯಲ್ಲಿರುವ ಪಶುಪತಿನಾಥ ಹಾಗೂ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಈರಳೆ ಶಾಖೆಯಲ್ಲಿರುವ ಪಂಚಮುಖಿ ವಾಯುಪುತ್ರ ಮೂರ್ತಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಿ ಮಕ್ಕಳು ಹಾಗೂ ಸಾರ್ವಜನಿಕರಿಂದ ಆರತಿ ಬೆಳಗಲಾಯಿತು. ಕಳೆದ ವರ್ಷ ಪಂಚಮುಖಿ ವಾಯುಪುತ್ರ ಮೂರ್ತಿಯಿಂದ ಪ್ರತಿಷ್ಠಾಪನೆ ಮಾಡುವ ಮೂಲಕ ಊರಿನ ಸಣ್ಣ ಮಕ್ಕಳಿಂದ ಕ್ಷೀರಾಭಿಷೇಕ ನೆರವೇರಿಸಲಾಗಿತ್ತು. ಈ ಬಾರಿ 1 ವರ್ಷ ತುಂಬಿದ ಹಿನ್ನೆಲೆ ಅದೇ ಮಕ್ಕಳಿಂದ ಆರತಿ ಬೆಳಗಲಾಗುವ ಪುಣ್ಯ ಕಾರ್ಯವೊಂದ ನೆರವೇರಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ತಿಳಿಸಿದ್ದಾರೆ. ಮಹಾ ಮಂಗಳಾರತಿಯ ಬಳಿಕ ಪಾಯಸ ಹಾಗೂ ಪ್ರಸಾದ ವಿನಿಯೋಗ ನೆರವೇರಿತು. आपो जनयात ಅದೇ ದಿವಸ ಕಾಕತಾಳೀಯವೆಂಬಂತೆ ನಮ್ಮ ಅಧ್ಯಕ್ಷರಾದ ಮಣಿಯುತ್ತಪ್ಪನವರ ಜನ್ಮದಿನವೂ ಇಂದು ಅದಕ್ಕೆ ಒಂದು ಶುಭ ಸೂಚಕವೆಂಬಂತೆ ಇಂದು ನಾವು ಈ ಆಂಜನೇಯನ ಇದು ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಅವರಿಗೆ ಆ ದೇವರು ಸಕಲ ಸದ್ವಿದ್ಯಾ ಬುದ್ಧಿ ಆಯುರಾರೋಗ್ಯ ಐಶ್ವರ್ಯವನ್ನು ದಯಪಾಲಿಸಲು ಅಂತ ಹೇಳಿಕೊಂಡು ನಾವು ಸರ್ವ ಸದಸ್ಯರು, ಊರಿನವರು, ನೆರೆಕರೆಯವರು ಎಲ್ಲ ಬೇಡ್ಕೊಳ್ತಾ ಇದ್ದೀವಿ. ಪೂಜೆ ಆಗಿದೆ. ಆಮೇಲೆ ಅಲ್ಲಿ ವೀರಾಂಜನೇಯ, ಮಹಾಗಣಪತಿ, ಮಹಾವಿಷ್ಣುವಿಗೂ ಪೂಜೆ ಆಗಿದೆ. ತಾಯಿ ಕಾವೇರಮ್ಮಗೆ ಕೂಡ ಪೂಜೆ ಆಗಿದೆ. ಆ ಪೂಜೆ ನೆರವೇರಿಸಿ ಈಗ ಬಂದು ನಾವು ಪಂಚಮುಖಿ ವಾಯುಪುತ್ರನಲ್ಲಿ ಕಳಸಾಲೆ ಸಣ್ಣ ಮಕ್ಕಳಿಂದ ಅಭಿಷೇಕ ಮಾಡಿದಂಥ ಒಂದು ವಿಶೇಷವಾದ ಪಂಚಮುಖಿ ವಾಯುಪುತ್ರ ಇದು ಅಲ್ಲಿ ಸೇರಿದ್ದೀವಿ. ಈಗ ನಮ್ಮ ಜೊತೆಲಿ ಇಷ್ಟು ವರ್ಷದಿಂದ ನಮ್ಮ ಅರ್ಚಕರಾಗಿ ದುಡ್ಡಿರುವಂಥ ತಾವುಗಳಲ್ಲಿ ಬಂದಿದ್ದೀರಿ. ಹಿಂದಿನ ವರ್ಷದಿಂದ ಈ ಪೂಜೆಗಳನ್ನ ಸರಿಯಾಗಿ ನೆರವೇರಿಸಿಕೊಂಡು ಬಂದಿದ್ದೀರಿ. ಅದರ ಫಲವೇನೋ ನಾವೆಲ್ಲ ಅಭಿವೃದ್ಧಿ ಹೊಂದ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಚೆಟ್ಟಳ್ಳಿ ಸಹಕಾರ ಸಂಘ ಯಾವುದೋ ಶತ್ರುಗಳು ಬಂದರೂ ಸಮೇತ ಆ ಶತ್ರುಗಳನ್ನು ಮೆಟ್ಟುವಂಥ ಶಕ್ತಿಯನ್ನು ಆ ದೇವರುಗಳು ಮಾಡ್ತಾ ಇದೆ.